ಓಂ ಐಂ ಹೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಮೇಷರಾಶಿಯ ಯುಗಾದಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೇಷ ಅಂದರೆ ಮೇಕೆ ಅಥವಾ ಆಡು ಅಂತ ಅರ್ಥ. ಈ ರಾಶಿಯಲ್ಲಿ ಅಶ್ವಿನಿ 4 ಪಾದಗಳು, ಭರಣಿ 4 ಪಾದಗಳು, ಕೃತಿಕಾ 1 ಪಾದ ಈ ರಾಶಿಗೆ ಬರ್ತಕ್ಕಂಥದ್ದು. ಈ ನಕ್ಷತ್ರ ಪುಂಜಗಳಿಗೆ ಆಕಾರವನ್ನು ಕೊಟ್ಟಾಗ ಆಡಿನ ರೂಪದಲ್ಲಿ ಕಾಣಿಸುತ್ತೆ. ಹಾಗಾಗಿ ಇದು ಮೇಷರಾಶಿ ಆಯಿತು. ವೇದಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಗ್ನಿದೇವ ಧೂಮಧ್ವಜನು ಈ ದೇವರುಗಳಿದ್ದಾರಲ್ಲ ಅವರು ಮೇಷವಾಹನನು. ಅಗ್ನಿಯು ಮೇಷವಾಹನನಾಗಿರೋದ್ರಿಂದ ಮೇಷರಾಶಿಯು ಅಗ್ನಿತತ್ವಕ್ಕೆ ಸಂಬಂಧಿಸಿದ ರಾಶಿಯಾಗಿದೆ. ಮಿಷತೀತಿ ಮೇಷಃ ಅಂದರೆ ಏನು ಹೇಳ್ತಾರಪ್ಪ ಅಂದರೆ, ಪರಬ್ರಹ್ಮವು ಪ್ರಪಂಚಾಕಾರವಾಗಿ ವಿಕಾಸವಾಗುವ ಸ್ವಭಾವವುಳ್ಳವಾದ್ದರಿಂದ ಮೇಷರಾಶಿಯು ಪರಬ್ರಹ್ಮಸ್ಥಾನವಾಗಿದೆ ಅಂತ. ಅಂದರೆ ವಿಕಸಿತವಾಗ್ತಕ್ಕಂಥದ್ದು ಮೇಷ ಅಂತಂದರೆ. ಮೇಷ ಮಾಸದ ಯುಗಾದಿ ಇದೆಯಲ್ಲ, ಈಗ ಬರ್ತಕ್ಕಂಥದ್ದು ಚಾಂದ್ರಮಾನ ಯುಗಾದಿ. ಮೇಷ ಮಾಸ ಅಂದರೆ ಈ ಸೌರಮಾನ ಯುಗಾದಿ ಬರುತ್ತಲ್ಲ, ಅದು ಯಾವಾಗ ಬರುತ್ತೆ ಅಂದರೆ, ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಿರ್ತಾನಲ್ಲ ಆವತ್ತಿನ ದಿವಸ ಬೆಳಿಗ್ಗೆ ಸೂರ್ಯ ಉದಯ 6 ಗಂಟೆಗೆ ಸೂರ್ಯ ಮೇಷರಾಶಿಯಲ್ಲಿ ಇರ್ತಾನಲ್ಲ, ಆವತ್ತನ್ನು ನಾವು ಸೂರ್ಯಮಾನ ಯುಗಾದಿ ಅಂತ ಕರಿತೇವೆ. ಹಾಗಾಗಿ ಇದು ಮೇಷರಾಶಿಗೆ ಏನಂತಂದರೆ ಅದು ಪ್ರಥಮ ರಾಶಿ, ಮೊದಲನೇ ರಾಶಿಯಾಗಿ. ಯಾಕೆಂದರೆ ಫಸ್ಟು ಸೂರ್ಯ ಯುಗಾದಿ ಪ್ರಾರಂಭ ಆಗಿದ್ದ ದಿವಸ ಸೂರ್ಯ ಪ್ರವೇಶ ಮಾಡಿರ್ತಕ್ಕಂತಹ ರಾಶಿ ಮೇಷ ಆದ್ದರಿಂದ ಇದರ ಮೊದಲನೇ ರಾಶಿ ಅಂತ ತೆಗೆದುಕೊಂಡಿದ್ದಾರೆ. ಮೇಷರಾಶಿಗೆ ಅಂಗಾರಕ ಅಧಿಪತಿಯಾಗಿರ್ತಕ್ಕಂಥವನು ಹಾಗೂ ಅಗ್ನಿನಾಮಕನಾಗಿರ್ತಕ್ಕಂತಹ ಪರಬ್ರಹ್ಮನಿಂದ ಉತ್ಪನ್ನ ಆದ ಅಂತಕ್ಕಂಥದ್ದು ಇದರ ತತ್ವ. ಹಾಗಾಗಿ ಮೇಷರಾಶಿಯಲ್ಲಿ ಜನಿಸಿದವರು ಅಂದರೆ ಫೈರಿ ಸೈನ್ ಅಂತ ಏನು ನಾವು ಹೇಳ್ತೀವಿ, ಆ ರಾಶಿಯಲ್ಲಿ ಜನಿಸಿದವರು ಅಗ್ರೆಸಿವ್, ಕೋಪ ಜಾಸ್ತಿ, ಆ ರೀತಿಯ ಒಂದು ಗುಣ ಸ್ವಭಾವಗಳನ್ನು ಹೊಂದಿರ್ತಾರೆ. ನಿಮಗೆ ಈ ವರ್ಷ ಆದಾಯ ಹೆಚ್ಚಿರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಬೇಕು. ಇನ್ನು ಗುರು ಮಿಥುನ ಹಾಗೂ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಉಂಟಾಗುತ್ತೆ. ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ಮನಸ್ತಾಪ, ವೃಥಾ ತಿರುಗಾಟ, ಈ ರೀತಿಯ ಒಂದು ಫಲಗಳು ಉಂಟಾಗ್ತಕ್ಕಂಥದ್ದು. ಇನ್ನು ಗುರು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ನೀವು ಕೈಕೊಂಡ ಕೆಲಸ ಕಾರ್ಯಗಳೆಲ್ಲ ಫಲಿಸುತ್ತವೆ, ಉದ್ಯೋಗದಲ್ಲಿ ಸ್ಥಾನಮಾನ ಲಭಿಸುತ್ತವೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಮನೆಯಲ್ಲಿ ಶುಭ ಕಾರ್ಯ ಜರುಗುತ್ತೆ, ಸಂತಾನಾಪೇಕ್ಷೆಗಳಿಗೆ ಮಕ್ಕಳ ಭಾಗ್ಯ ಲಭಿಸುತ್ತೆ. ಹೀಗೆ ಹೆಚ್ಚಿನ ಶುಭ ಫಲಗಳು ನಿಮಗೆ ಈ ವರ್ಷ ಸಂಭವಿಸಲಿದೆ. ಶನಿ ನಿಮಗೆ ಏಳಾಟ ಶನಿ ಪ್ರಾರಂಭ ಆಗಿರೋದ್ರಿಂದ ನೀವು ಪ್ರತಿನಿತ್ಯ ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದು ಅದು ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಇನ್ನು ಅಶ್ವಿನಿ ನಕ್ಷತ್ರ, ಮೇಷರಾಶಿಯ ಅಶ್ವಿನಿ ನಕ್ಷತ್ರದವರು ಪ್ರತಿನಿತ್ಯ ಗಣಪತಿ ಅಥರ್ವಶೀರ್ಷವನ್ನು ಹೇಳ್ಕೊಳ್ತಾ ಇರಬೇಕು. ಅಥರ್ವಶೀರ್ಷ ಮಂತ್ರ, ಗಣಪತಿ ಅಥರ್ವಶೀರ್ಷ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅಶುಭ ಫಲಗಳೆಲ್ಲವೂ ಕೂಡ ಕಡಿಮೆಯಾಗಿ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ಭರಣಿ ನಕ್ಷತ್ರದವರು ಪ್ರತಿನಿತ್ಯ ಶ್ರೀ ಸೂಕ್ತವನ್ನು ಹೇಳ್ಕೊಳ್ತಾ ಬರೋದ್ರಿಂದ ಶುಭ ಫಲಗಳೇ ಹೆಚ್ಚಾಗಿ ನಿಮಗೆ ಕಾಣಿಸುತ್ತೆ. ಇನ್ನು ಕೃತಿಕಾ ನಕ್ಷತ್ರದವರು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಪಠಿಸೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಶುಭಮಸ್ತು.